ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತದ್ದು KCET ಅಪ್ಲಿಕೇಶನ್ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ನ ಒಂದು ಚಾಯ್ಸ್ ಎಂಟ್ರಿ ಆಗಿರಬಹುದು, ಆಪ್ಷನ್ ಎಂಟ್ರಿ ಎಡಿಟ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ, ಇವಾಗ ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ KN ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಇವಾಗ ನೀವು ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಎಡಿಟ್ ಪ್ರತಿಯೊಂದನ್ನು ಕೂಡ ಆರಾಮಾಗಿ ಮಾಡ್ಕೋಬಹುದು. ಅವ್ರು ಅಪ್ಡೇಟ್ ಕೊಡ್ತಾರೆ ಮತ್ತೆನೇ. ಇವಾಗ ಸದ್ಯದ ಮಟ್ಟಿಗೆ ನೀವು ಅನ್ಕೊಂಡಿರುವಂತ ಒಂದು ಕಾಲೇಜ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ನೀವು ಸೆಕೆಂಡ್ ರೌಂಡ್ ತನಕನೂ ಕೂಡ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ 3 ಚಾನ್ಸ್ ಇದೆ. ಒಂದು, ಅನ್ಕೊಂಡಿರುವಂಥ ಒಂದು ಕಾಲೇಜ್ ನಿಮಗೆ ಸಿಕ್ಕಿಲ್ಲ, ಅದು ನನಗೆ ಬೇಡವೇ ಬೇಡ ಅಂತ ಹೇಳೋದಾದ್ರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇರೋ ಕಾಲೇಜು ಒಂದು ಸ್ವಲ್ಪ ಚೆನ್ನಾಗಿದೆ, ಓಕೆ ನಾನು ನೆಕ್ಸ್ಟ್ ರೌಂಡ್ ತನಕನೂ ಕೂಡ ವೇಟ್ ಮಾಡ್ತೀನಿ ಅಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಇಷ್ಟವಾಗಿದೆ ಈ ಒಂದು ಕಾಲೇಜು, ನಾನು ಇದಕ್ಕೆ ಹೋಗ್ತೀನಿ, ಬೇರೆ ಕಾಲೇಜ್ ನನಗೆ ಬೇಡ, ರೌಂಡ್ 2 ಬೇಡ ಅಂತ ಅಂದರೆ ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಗೆ ಕೌನ್ಸಲಿಂಗಿಗೆ ಬೇಡ ಅಂತ ಅಂದರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಇದೆ ಅಂತಲೇ ಹೇಳ್ಬೋದು ಚಾಯ್ಸ್ ಎಂಟ್ರೀಸ್ಗಳು. ಓಕೆನಾ? ಸೊ ಇದನ್ನು ಕ್ಲೀನಾಗಿ ನೀವು ನೀಟಾಗಿ ನೋಡಿಕೊಂಡು ಚಾಯ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಆದಮೇಲೆ ನೀವು ಏನು ಆಪ್ಷನ್ ಎಂಟ್ರಿನ ಎಡಿಟೂ ಕೂಡ ಮಾಡ್ಕೋಬಹುದು. ಸೊ ನೀವು ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಏನಕ್ಕೆ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಇವಾಗೇನು ಫ್ರೀ ಇದು ಅದು ಸೀಟ್ ಮ್ಯಾಟ್ರಿಕ್ಸ್ ಏನು ಬಿಟ್ಟಿದ್ದಾರೆ ನೋಡಿ, ಅದರಲ್ಲಿ ಹೊಸ ಕಾಲೇಜ್ಗಳೇನನ್ನ ಆ್ಯಡ್ ಮಾಡಿದ್ದಾರೆ ಅಂದರೆ ಮಾತ್ರನೇ ನಿಮಗೆ ಇವಾಗ ಮತ್ತೆ ಆಪ್ಷನ್ ಎಂಟ್ರಿನಲ್ಲಿ ಎಡಿಟ್ ಮಾಡೋಕ್ಕೆ ಬಿಡ್ತಾರೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಮತ್ತೆ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ. ಜಸ್ಟ್ ನೀವು ರೀಆರ್ಡರ್ ಮಾಡ್ಕೋಬಹುದು, ಮತ್ತೆ ಕಾಲೇಜಸ್ನ ರಿಮೂವ್ ಮಾಡ್ಕೋಬಹುದು ಬೇಡ ಅಂತ ಹೇಳೋದಾದ್ರೆ. ಅದನ್ನ ನೀವು ಜಸ್ಟ್ ಎಡಿಟ್ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟರೆ ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಇದು ಆಪ್ಷನ್ ಎಂಟ್ರಿನ ಒಂದು ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇದು ರೌಂಡ್ 2 ಆದಮೇಲೂ ಕೂಡ ನಿಮ್ಗೆ ಆಪ್ಷನ್ ಎಂಟ್ರಿ ಎಡಿಟ್ ಬಿಡ್ತಾರೆ. ಇವಾಗ ಸದ್ಯದ ಮಟ್ಟಿಗೆ ನೀವು ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಮಾಡ್ಕೋಬಹುದು. KN ಅವ್ರನ್ನ ಒಂದು ಅಪ್ಡೇಟ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ಇವಾಗ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಇಮ್ಮಿಡಿಯೇಟಾಗಿ ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಬಿಟ್ಟರೆ ನಿಮಗೆ ಚಾಯ್ಸ್ ಎಂಟ್ರಿನೂ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಆಪ್ಷನ್ ಎಂಟ್ರಿ ಮತ್ತೆ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ, ಕೌನ್ಸಿಲಿಂಗು ಕೂಡ ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದನ್ನು ಕೂಡ ನಿಮಗೆ ಕ್ಲೋಸ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನೀವೇನೋ ಒಂದು ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದರೆ. ಚಾಯ್ಸ್ 4 ಕ್ಲಿಕ್ ಮಾಡ್ಕೊಂಡ್ರು ಕೂಡ ಇದೇ ಥರ ನೀವು ಆರಾಮಾಗಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಇವಾಗಲೇ ಹೋಗಬಹುದು. ಒಂದು ವೇಳೆ ಇವಾಗ ಕೌನ್ಸಿಲಿಂಗ್ನಲ್ಲಿ ರೌಂಡ್ 3 ತನಕನೂ ಕೂಡ ಬಂದ್ಬಿಟ್ಟಿದ್ದೀರಾ ನೀವು ಅಂದರೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ನ ಕನ್ಸ್ ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಇಲ್ಲಿ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಅದೇ ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆಗಿರಬೇಕಾಗುತ್ತೆ. ಸೊ ಇದು ಮೇನ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ತುಂಬ ಕೇರ್ಫುಲ್ ಆಗಿ ರೌಂಡ್ 2 ತನಕ ನೀವು ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ನಿಮಗೆ ಬೇಡ ಅಂತ ಹೇಳೋದಾದ್ರೆ, ಕಾಲೇಜಿಗೆ ನನಗೆ ಯಾಕೋ ಅಲಾಟ್ಮೆಂಟ್ ಆಗ್ತಿಲ್ಲ, ಚೆನ್ನಾಗಿರೋದು ಬೇಡ ಅಂತ ಹೇಳೋದಾದ್ರೆ ಇಮ್ಮಿಡಿಯೇಟಾಗಿ ನೀವು ರೌಂಡ್ 2 ಒಳಗಡೆನೆ ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ರೌಂಡ್ 2 ಆದಮೇಲೆ ನಿಮಗೆ ಮತ್ತೆ ಚಾಯ್ಸ್ ಎಂಟ್ರಿ ಸಿಗುತ್ತೆ, ಆದರೆ ಚಾಯ್ಸ್ 4 ಇರೋದಿಲ್ಲ. ಯಾಕಂದರೆ ರೌಂಡ್ 2ನಲ್ಲಿ ಚಾಯ್ಸ್ 4 ಇರುತ್ತೆ. ಬಟ್ ಇವಾಗ ಅದು ಕೌನ್ಸಿಲಿಂಗ್ 3 ಅಂದರೆ 3ನೇ ಸುತ್ತಿನ ಒಂದು ರಿಸಲ್ಟ್ ಬರುತ್ತೆ ನೋಡಿ, ಅದಾದಮೇಲೆ ನಿಮ್ಗೆ ಯಾವುದೂ ಇರೋದಿಲ್ಲ. ಡೈರೆಕ್ಟ್ ನೀವು ಆಪ್ಷನ್ ಎಂಟ್ರಿ 1ನ ಸೆಲೆಕ್ಟ್ ಮಾಡಿಕೊಂಡು ಇಮಿಡಿಯೇಟಾಗಿ ನೀವು ಅಡ್ಮಿಷನ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಪ್ರೋಸೆಸ್ ಇರೋದ್ರಿಂದ ತುಂಬ ಕೇರ್ಫುಲ್ ಆಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಇದು, ನಿಮ್ಮ ಒಂದು ಲೈಫ್ ಪ್ರಶ್ನೆ. ಸೊ ಅದಕ್ಕೋಸ್ಕರ ತುಂಬ ಕೇರ್ಫುಲ್ ಆಗಿ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತ್ರ.